ಹೊಂಗೇರಿನ ಜನಸೇವಾ ಟ್ರಸ್ಟ್ ವತಿಯಿಂದ ಎಂಎಸ್ ರಾಮಯ್ಯ ಆಸ್ಪತ್ರೆಯವರ ಸಹಯೋಗದೊಂದಿಗೆ ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಜನ ಗ್ರಾಮೀಣ ಭಾಗದ ಬಡಜನರು ಹಾಗೂ ರೈತಾಪಿ ವರ್ಗದವರು ಈ ಅವಕಾಶವನ್ನು ಪಡೆದುಕೊಳ್ಳಲಿ, ಕಣ್ಣಿನ ದೃಷ್ಟಿದೋಷ ನಿವಾರಣೆಯಾಗಲಿ ಎನ್ನುವ ಸದುದ್ದೇಶದಿಂದ ಹೊಂಗೇರಿನ ಜನಸೇವಾ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರಕ್ಕೆ ಎಂಎಸ್ ರಾಮಯ್ಯ ಆಸ್ಪತ್ರೆಯ ನುರಿತ ವೈದ್ಯರ ತಂಡ ಆಗಮಿಸಿದ್ದು, ಸ್ಥಳದಲ್ಲೇ ಕಣ್ಣಿನ ಆರೋಗ್ಯ ತಪಾಸಣೆ ಮಾಡಿ ಔಷಧಿಗಳನ್ನು ನೀಡಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಇನ್ನು ಈ ಶಿಬಿರದಲ್ಲಿ ದೃಷ್ಟಿಗೆ ಸಂಬಂಧಿಸಿದಂತೆ ಅನೇಕ ಹಿರಿಯ ನಾಗರಿಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡರು. ಕಣ್ಣಿನ ಶಸ್ತ್ರಚಿಕಿತ್ಸೆ ಅಗತ್ಯವಿರುವ ಅರ್ಹ ವ್ಯಕ್ತಿಗಳ ಪಟ್ಟಿ ಮಾಡಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಿಕೊಳ್ಳಲಾಯಿತು. ಸದಾ ಗ್ರಾಮೀಣ ಭಾಗದ ಜನರ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುತ್ತಿರುವ ಸಂಸ್ಥಾಪಕ ಅಧ್ಯಕ್ಷರಾದ ಲಕ್ಷ್ಮೀ ಸಾಗರ್ ಈ ಕುರಿತು ಮಾತನಾಡಿ ಹರ್ಷ ಮತ್ತು ಅನಿಸಿಕೆ ವ್ಯಕ್ತಪಡಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಕಡುಬಡವರು ಇರ್ತಾರೆ, ರೈತಾಪಿ ವರ್ಗದವ್ರು ಇರ್ತಾರೆ. ಅವ್ರಿಗೆ ಪಟ್ಟಣಕ್ಕೆ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಅದರ ಕಷ್ಟ ನಮಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರನೇ ಗ್ರಾಮಾಂತರ ಪ್ರದೇಶಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ. ಇವತ್ತು ಈ ಹುದುಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ಈಗ ಸುತ್ತಮುತ್ತಲಿನ ಪ್ರದೇಶಾಪಿ ವರ್ಗದವ್ರಿಗೆ, ಬಡ ವರ್ಗದವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ತಪಾಸಣೆ ಇಟ್ಕೊಂಡಿದ್ವಿ. ಈ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಬೆಂಗಳೂರು ಎಂಎಸ್ ರಾಮಯ್ಯ ಹಾಸ್ಪಿಟ್ಲ್ ಅವರ ಸಹಯೋಗದೊಂದಿಗೆ ಮತ್ತು ನಮ್ಮ ಹೊಂಗೇರಿನ ಜನಸೇವಾ ಟ್ರಸ್ಟಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬೆಳಗ್ಗೆಯಿಂದ 10:30ಗೆ ಸ್ಟಾರ್ಟ್ ಆಯಿತು, ಇಲ್ಲಿವರೆಗೂ ಬರ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಬಂದು ಚೆಕಪ್ ಮಾಡಿಸ್ಕೊತಾ ಇದ್ದಾರೆ. ಮಾಡಿದ್ದಕ್ಕೆ ನಮಗೂ ಇದೊಂದು ಶಿಬಿರ ಏರ್ಪಡಿಸಿದ್ದಕ್ಕೂ ಒಂದು ಕೃತಜ್ಞತೆ, ಒಂದು ಒಳ್ಳೆ ಸಂತೋಷ ಆಯಿತು ನಮಗೆ. ಅವ್ರಿಗೆ ಶುಗರ್ ಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು BP ಎಲ್ಲ ನಾರ್ಮಲ್ ಇತ್ತು ಅಂತಂದರೆ ಅವ್ರಿಗೆ ಕಣ್ಣಿನ ತಪಾಸಣೆ ಮಾಡ್ತಾರೆ. ಅವ್ರಿಗೆ ಸೆಲೆಕ್ಟ್ ಆಯಿತು ಅಂತಂದರೆ ಅವ್ರನ್ನ ಇಲ್ಲಿಂದ ಉಚಿತವಾಗಿ ಅವ್ರಿಗೆ ಟ್ರಾನ್ಸ್ಪೋರ್ಟು ಇಲ್ಲಿಂದ ಕರ್ಕೊಂಡೋಗಿ ಅವ್ರು ಕರ್ಕೊಬಂದು ಊಟದ ವ್ಯವಸ್ಥೆ ಮತ್ತು ಅವ್ರಿಗೆ ಕನ್ನಡಕ ಎಲ್ಲನೂ ಉಚಿತವಾಗಿ ಒದಗಿಸ್ತಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚಾಗಿ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು. ಒಟ್ಟಾರೆ ನೇತ್ರದಾನ ಮಹಾದಾನ ಎನ್ನುವ ವಾಕ್ಯಕ್ಕೆ ಲಕ್ಷ್ಮೀ ಸಾಗರ್ ಪೂರಕವಾಗಿ ಇಂದಿನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಹೆಚ್ಚಾಗಿ ಗ್ರಾಮೀಣ ಭಾಗದ ಜನತೆಗೆ ಅವರಿಂದ ಸೇವೆ ಸಿಗುವಂತಾಗಲಿ. ಅದಕ್ಕೋಸ್ಕರ ಇವತ್ತು ತುಂಬ ಜನ ಬಂದು ಎಲ್ಲ ಇವತ್ತು ಚಿಕಿತ್ಸೆನ ಪಡ್ಕೊಂಡ್ರು. ಸೊ ಅವ್ರ ಕಡೆಯಿಂದೆಲ್ಲ BP ಚೆಕಪ್ಪು ಮತ್ತು ಬ್ಲಡ್ ಚೆಕಪ್ಪು ಸೊ ಎಲ್ಲ ಮಾಡಿದ್ರು. ಶುಗರ್ ಇರ್ತಕ್ಕಂಥವ್ರಿಗೆ ಶುಗರ್ ಗೊತ್ತಾಯಿತು, ಮತ್ತು ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರಿಗೆ ಅದ್ರ ತೊಂದರೆ ಗೊತ್ತಾಯಿತು. ಸೊ ಏನೋ ತೊಂದರೆ ಇರ್ತಕ್ಕಂಥವ್ರಿಗೆ ಇವತ್ತು ರಾಮಯ್ಯ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ಬೇಕು ಅಂತಂದೇಳಿ ಅವರ ವ್ಯವಸ್ಥೆ ಸತ ಆಗಿದೆ. ಸೊ ಇವತ್ತು 11 ಜನ ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿ. ಸೊ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೂ ಸತ ರಾಮಯ್ಯ ಹಾಸ್ಪಿಟ್ಲ್ ವತಿಯಿಂದ ರೆಡಿ ಇದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಫಲಾನುಭವಿಗಳು ಬಂದಿದ್ದಾರೆ. ಸೊ ಅವರು ಬಂದು ಮಧುಮೇಹ ಚಿಕಿತ್ಸೆ ಒಂದು ಪರೀಕ್ಷೆ ಹಾಗೂ BP ರಕ್ತದೊತ್ತಡ ಒಂದು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಜನ ಆಯ್ಕೆ ಆಗುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಯಾರು ಆಯ್ಕೆ ಆಗ್ತಾರೆ ಅವ್ರನ್ನ MS ರಾಮಯ್ಯ ಆಸ್ಪತ್ರೆ ವೈದ್ಯರು ಮತ್ತು ಅವರ ತಂಡ ಏನಿದೆ ಅವರು ಬಸ್ಸಲ್ಲಿ ಕರ್ಕೊಂಡೋಗಿ ಆಪರೇಷನ್ ಮಾಡಿ ಅವ್ರನ್ನ ಅತ್ಯಂತ ಆರೋಗ್ಯಕರವಾಗಿ ಮತ್ತೆ ಅದೇ ಊರಿಗೆ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಈ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಹೊಂಗೇರಿನ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷ ಆಗಿರುವಂಥ ವಿ ಲಕ್ಷ್ಮೀ ಸಾಗರ್ ಸರ್ ಅವರು. ವರದಿ ಭಾಸ್ಕರ್ ರೆಡ್ಡಿ, ಸ್ವಾರಸ್ಯ ನ್ಯೂಸ್, ಗೌರಿಬಿದನೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.